ಸ್ಟಾರ್ಟ್ ಮಾಡಲ ಮಾತಾಡೋಣ. ಇವತ್ತಿನ ದಿವಸ ಭಾಳ ಖುಷಿ ಪಡುವಂಥ ವಿಚಾರ ಯಾಕಪ್ಪ ಅಂತಂದರೆ ನಮ್ಮ ಮಾನ್ಯ MLA ಶ್ರೀನಿವಾಸಣ್ಣವರು ಈ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನೆನ್ಮಂಗಲ ಮತ್ತು ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಏನು ಈ ಅವೈಜ್ಞಾನಿಕವಾಗಿ ಕೆಲಸನ ಮಾಡಿ ಈ ಒಂದು ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ವರ್ಷಗಳಿಂದ ಅಂದರೆ ಹಿಂದೆ ಇದ್ದಂಥ JDS ಪಕ್ಷ ಇರ್ಬೋದು. ಆ JDS ಪಕ್ಷದಲ್ಲಿ ಮಾಜಿ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿಯವರು ಅವರಿದ್ದಂಥ ಸಮಯದಲ್ಲೇ ಕೂಡ ಈ ರಸ್ತೆ ಆವಾಗಲಿಂದನೂ ಕೂಡ ಹೀಗೆ ಬಿದ್ದಿದೆ. 8 ವರ್ಷ ಆಯ್ತು, ಸುಮಾರು 8 ವರ್ಷದಿಂದನೂ ಕೂಡ. ಮಾನ್ಯ MLA ಅವರು ತುಂಬ ಶ್ರಮಪಟ್ಟು ಈ ಭಾಗದ ಜನತೆಗೆ ಮುಕ್ತಿ ಕೊಡಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಈ ರಸ್ತೆನ ಅಧಿಕಾರಿಗಳಿಗೆ ಒತ್ತಡ ತಂದು ಕಾಂಟ್ರಾಕ್ಟರ್ಗಳಿಗೆ ಹೇಳಿ ಬೇಗ ಮುಕ್ತಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈಗ ಪಂಚಾಯಿತಿ ವತಿಯಿಂದ ಅಭಿನಂದನೆಗಳ ಸಲ್ಲಿಸ್ತೀನಿ. ಹಾಗೆ ಈ ಹಿಂದೆ ನಾನು ಕೂಡ JDS ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ದುಡಿದಿದ್ದೀನಿ. ಈ ಪಕ್ಷದಲ್ಲಿ JDS ಪಕ್ಷದಲ್ಲಿ ಇದ್ದಂಥ ಸಮಯದಲ್ಲೂ ಕೂಡ ನನಗೆ ಯಾರೂ ಕೂಡ ಈ ಥರ ಕಾರ್ಯಕ್ರಮ ಕೊಟ್ಟಿರಲಿಲ್ಲ. ಈ MLA ಅವರು ಹಲವಾರು ಕಾರ್ಯಕ್ರಮಗಳು ಕೊಟ್ಟು ಈ ನೆನ್ಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅವ್ರು ಕೊಟ್ಟಿರುವಂಥ ಕೊಡುಗೆಗಳು ಭಾಳ ಅದ್ಭುತವಾದಂಥ ಕೊಡುಗೆಗಳು ಕೊಟ್ಟು ಈ ನೆನ್ಮಂಗಲ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ತುಂಬ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ದಾರೆ. ಅವ್ರಿಗೆ ನಮ್ಮ ಈ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಏನು ವಿರೋಧ ಪಕ್ಷದವ್ರು ಏನು ಹಲವಾರು ಮಾತುಗಳನ್ನಾಡಿ ಕೆಲವರು ಕಾಮೆಂಟ್ಗಳು ಕೊಟ್ಟಿದ್ದಾರೆ, ಅವರು ಕೂಡ ಉತ್ತರ ಕೊಡೋಕ್ಕೆ ಬಯಸ್ತೇನೆ ನಾನು. ನಮ್ಮ MLA ಅವರು ಮಾತಾಡಿ ಉತ್ತರ ಕೊಡುವಂಥವ್ರಲ್ಲ, ಕೆಲಸ ಮಾಡಿ ತೋರಿಸಿ ಉತ್ತರ ಕೊಡುವಂಥವ್ರು. ಹಾಗಾಗಿ ನಾನು ಈ MLA ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಗ್ರಾಮ ಪಂಚಾಯತಿ ವತಿಯಿಂದ.